ಹುಬ್ಬಳ್ಳಿಯಲ್ಲಿ ಎರಡನೇ ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮುಫೀಸನೇ ಧಮಕಿ ಹಾಕಿ ವಿಡಿಯೋ ಮಾಡಿಸಿದ್ದಾನೆ ಅಂತ ಸಂತ್ರಸ್ತ ಯುವತಿ ಹೇಳಿಕೊಂಡಿದ್ದಾರೆ. ಅದೇ ವಿಡಿಯೋಗಳನ್ನ ಈಗ ವೈರಲ್ ಮಾಡಲಾಗ್ತಾ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮುಫೀಸ್ ಮೇಲೆ ಮತ್ತೊಂದು ಗಂಭೀರ ಆರೋಪ, ಆತನೇ ಧಮಕಿ ಹಾಕಿ ವಿಡಿಯೋ ಮಾಡಿಸಿದ್ದ ಅಂತ ಹೇಳ್ಕೊಂಡಿರೋದು. ಅದೇ ವಿಡಿಯೋಗಳನ್ನು ಈಗ ವೈರಲ್ ಮಾಡಲಾಗ್ತಾ ಇದೆ. ರಿಜಿಸ್ಟರ್ ಮದುವೆಗೆ ಮುಂದಾದಾಗ ಆತ್ಮಹತ್ಯೆಗೆ ನಾನು ಯತ್ನಿಸಿದ್ದೆ, ಮುಫೀಸ್ ನನಗೆ ಬ್ಲಾಕ್ ಮೇಲ್ ಮಾಡಿದ್ದ ಅಂತ ಯುವತಿ ಹೇಳ್ಕೊಳ್ತಾರೆ. ಆ ವಿಡಿಯೋ ವೈರಲ್ ಹಿಂದೆ ಕಾಂಗ್ರೆಸ್ ಲೀಡರ್ನ ಕೈವಾಡ ಇದೆ ಅಂತ ಆರೋಪವನ್ನ ಮಾಡಲಾಗಿದೆ. ಕಾಂಗ್ರೆಸ್ ಲೀಡರ್ ಸಪೋರ್ಟ್ ಇದೆ, ಕೈವಾಡವಿದೆ ಅಂತ ಆರೋಪವನ್ನ ಮಾಡಿರುವಂಥದ್ದು. ಕಾಂಗ್ರೆಸ್ ಯುವ ನಾಯಕನಿಗೂ ಅಕ್ಕ ತಂಗಿರಿರ್ತಾರೆ. ಹೆಣ್ಮಕ್ಕಳ ವಿಚಾರದಲ್ಲಿ ಈ ರೀತಿ ಮಾಡೋದು ಸರಿಯಲ್ಲ. ವಿಡಿಯೋ ಬಿಡುಗಡೆ ಮಾಡಿರುವಂತಹ ಸಂತ್ರಸ್ತ ಯುವತಿ ಎಲ್ಲ ವಿಚಾರಗಳನ್ನ ಆ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ. ಮುಫೀಸ್ನೇ ಧಮಕಿ ಹಾಕಿ ವಿಡಿಯೋಗಳನ್ನ ಮಾಡಿಸಿದ್ದ, ಅದನ್ನ ಈಗ ಆತನೇ ವೈರಲ್ ಮಾಡ್ತಾ ಇರುವಂಥದ್ದು ಅಂತ ಗಂಭೀರ ಆರೋಪ ಮಾಡಲಾಗಿದೆ. ಇದ್ರ ಜೊತೆಗೆ ಕಾಂಗ್ರೆಸ್ನ ಪ್ರಮುಖ ನಾಯಕ, ಕಾಂಗ್ರೆಸ್ನ ಯುವ ಮುಖಂಡನ ಕೈವಾಡ ಇದೆ ಅಂತ ಗಂಭೀರ ಆರೋಪವನ್ನ ಮಾಡಲಾಗಿದೆ. ಈ ವಿಡಿಯೋಸ್ ವೈರಲ್ ಆಗ್ತಿದಾವಲ್ಲ, ಈ 4 ವಿಡಿಯೋಸ್ ವೈರಲ್ ಆಗ್ತಿದಾವಲ್ಲ, 6 ಮಂತ್ಸ್ ಬ್ಯಾಕ್ ಅವೆಲ್ಲ ವಿಡಿಯೋಸ್ ಅವನಾಗೆ ನನಗೆ ಬೆದರಿಕೆ ಹಾಕಿ ನನಗೆ ವಿಡಿಯೋ ಮಾಡಿಸಿದ್ದ. ಆಮೇಲೆ ಏನಾದರೂ ವಿಡಿಯೋಸ್ ಮಾಡಲಿಲ್ಲ ಅಂದ್ರೆ ನಾನು ನನ್ನ ಫೋಟೋಸ್ ವಿಡಿಯೋಸ್ ವೈರಲ್ ಮಾಡ್ತೀನಿ ಅಂಥೇಳಿ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ದೆ. ಅವ್ರ ಫ್ರೆಂಡ್ ಸರ್ಕಲ್ಲು ನನಗೆ ಬೆದರಿಕೆ ಹಾಕಿದ್ರೆ, ನೀನು ಏನಾದರೂ ಮಾಡಲಿಲ್ಲ ಅಂದ್ರೆ ಫೋಟೋಸ್ ಮತ್ತು ಇದು ವಿಡಿಯೋನ ವೈರಲ್ ಮಾಡ್ತೀವಿ, ಹೀಗೆಲ್ಲ ನನಗೆ ಬೆದರಿಕೆ ಹಾಕಿ ಈಗೇನು ವೈರಲ್ ಆಗ್ತಿದಾವಲ್ಲ ಅವು ನನ್ನ ಇಚ್ಛೆಲೇ ನಾ ವಿಡಿಯೋ ಮಾಡಿಲ್ಲ. ಅವನಾಗೆ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಫೋಟೋಸ್ ಮತ್ತು ವಿಡಿಯೋ ವೈರಲ್ ಮಾಡ್ತೀನಂತ ಅಂದು ನನಗೆ ಬೆದರಿಕೆ ಹಾಕಿ ನನಗೆ ವಿಡಿಯೋ ತೊಗೊಂಡಿದ್ದಾನೆ. ವಿಡಿಯೋ ಇದನ್ನಾಗಿದೆ ಅಲ್ಲ, ವೈರಲ್ ಆಗಿದೆ ಅಲ್ಲ, ಇದ್ರ ಹಿಂದೆ ಕಾಂಗ್ರೆಸ್ ಯುವ ಮುಖಂಡವರ ಕೈವಾಡ ಐತಿ ಅಂತ ನಂಗೆ ಗೊತ್ತೈತಿ. ಅವ್ರದ್ದು ಹೆಸರು ನಾನು ಹೇಳೋದಿಲ್ಲ. ಅಣ್ಣ, ನಿನ್ನ ತಂಗಿ ಆಗಿದ್ರೆ ನೀನು ಒಂದು ಸಲನೂ ಬಂದು ನನಗೆ ಏನಾಗೈತಿ, ಏನು ಸಿಚುವೇಶನ್, ಆಮೇಲೆ ಏನು ಹೆಲ್ಪ್ ಏನಾಗೈತಿ ಅಂತೇಳಿ ನೀನು ಒಂದು ಸಲ ಆದರೂ ಇದನ್ನು ಮಾಡಿ, ನಿನ್ನ ತಂಗಿ ಇದಾಗಿದ್ರೆ ನೀನು ಹೀಗೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಿವರಾಮ್, ಈ ಲವ್ ಜಿಹಾದ್ ಆರೋಪದ ಎರಡನೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಆರೋಪಿನೇ ಧಮಕಿ ಹಾಕಿ ವಿಡಿಯೋಗಳನ್ನ ಮಾಡಿಸ್ಕೊಂಡಿದ್ದ ಅನ್ನುವಂಥ ವಿಚಾರ ಒಂದು ಕಡೆ ಆದ್ರೆ, ಕಾಂಗ್ರೆಸ್ನ ಯುವ ಮುಖಂಡ ಇದರ ಹಿನ್ನೆಲೆ ಇರುವಂಥದ್ದು, ಆತನ ಕೈವಾಡ ಇದೆ ಅನ್ನುವಂಥ ವಿಚಾರಗಳನ್ನ ಸಂತ್ರಸ್ತೆ ಯುವತಿ ಹೇಳ್ಕೊಂಡಿರುವಂಥದ್ದು. ಸೊ ಈ ಪ್ರಕರಣ ಬೇರೆ ಬೇರೆ ಆಂಗಲ್ಗಳನ್ನ ಪಡೆದುಕೊಳ್ತಾ ಇದೆಯಾ ಅಂತ? ಖಂಡಿತ ಅರುಣ್, ಯಾಕಂದರೆ ಇದು ರಾಜಕೀಯ ಸ್ವರೂಪ ಪಡ್ಕೊಳ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಈಗೇನು ಬಾಗಲಕೋಟೆ ಮತ್ತು ದಾವಣಗೆರೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿನೇ ಒಂದಷ್ಟು BJP ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಅಂದರೆ ಈ ರೀತಿಯ ಒಂದು ಪ್ರಕರಣಗಳು ಮಾಡಿಸ್ತಾ ಇದ್ದಾರೆ ಅನ್ನೋ ಒಂದು ಕಡೆ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಿರುವಂಥ ಸಂದರ್ಭದಲ್ಲೇ ಕಾಂಗ್ರೆಸ್ ಯುವ ಮುಖಂಡನೊಬ್ಬ ಈ ರೀತಿ ಒಂದು ವಿಡಿಯೋಗಳನ್ನ ವೈರಲ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಯುವತಿ ಮಾಡಿದ್ದಾಳೆ. ಯಾಕಂದರೆ ಈಗೇನು 6 ತಿಂಗಳ ಹಿಂದಿನ ವಿಡಿಯೋಗಳು ಇದಾಗಿದ್ದಾವೆ. ಈಗ ವೈರಲ್ ಮಾಡೋ ಉದ್ದೇಶ ಏನು? ಯಾಕಂದರೆ ಮುಫೀಸ್ ಏನಿದ್ದಾನೆ ಆರೋಪಿ, ಮುಫೀಸ್ ಈಗಾಗಲೇ ಜೈಲು ಸೇರಿದ್ದಾನೆ, ನ್ಯಾಯಾಂಗ ಬಂಧನದಲ್ಲಿದ್ದಾನೆ. ಇಂತಹ ಸಂದರ್ಭದಲ್ಲಿ ಏನು ಉದ್ದೇಶಪೂರ್ವಕವಾಗಿ ಒಂದು ಈ ವಿಡಿಯೋಗಳನ್ನ ವೈರಲ್ ಮಾಡಲಾಗ್ತಾ ಇದೆ ಮತ್ತು ಇದು ಒತ್ತಾಯಪೂರ್ವಕವಾಗಿ ಮಾಡಿಸ್ಕೊಂಡಿರೋಂತಹ ವಿಡಿಯೋಗಳು. ಯಾಕಂದರೆ ನಾನೇನು ಮದುವೆ ನಿರಾಕರಣೆ ಮಾಡಿದ ನಂತರ ಏನಂದರೆ ನನಗೆ ಒಂದೇನು ಆತ್ಮಹತ್ಯೆ ಮಾಡುವಂಥ ಒಂದು ಡ್ರಾಮಾ ಮಾಡಿಸಿ ನಂತರ ಒಂದು ಕಣ್ಣೀರು ಹಾಕಿಸಿ ಒಂದು ವಿಡಿಯೋ ಮಾಡಿಸುವಂಥ ಕೆಲಸವನ್ನು ಮಾಡಿದ್ದಾನೆ. ಅದಾದ ನಂತರ ಏನಂದರೆ ಆ ವಿಡಿಯೋಗಳನ್ನ ತನ್ನ ಬಳಿ ಇಟ್ಕೊಂಡು ಈಗ ಅದನ್ನು ಈಗ ಏನು ಒಂದು ಬಂಧನಕ್ಕೆ ಒಳಗಾದ ನಂತರ ಅದನ್ನು ವೈರಲ್ ಮಾಡಲಾಗ್ತಾ ಇದೆ. ನನ್ನನ್ನು ವಧೆ ಮಾಡುವಂತಹ ಷಡ್ಯಂತ್ರ ನಡೀತಾ ಇದೆ. ಇದ್ರ ಹಿಂದೆ ಕೆಲವೊಬ್ಬ ಮುಸ್ಲಿಂ ನಾಯಕರು ಇದ್ದಾರೆ, ಜೊತೆಗೆ ಕಾಂಗ್ರೆಸ್ ಯುವ ನಾಯಕರು ಸಹ ಇದ್ದಾರೆ ಅನ್ನೋ ಒಂದು ಆರೋಪನ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದು ರೀತಿಯಲ್ಲಿ ಇದು ಪ್ರಕರಣ, ಎರಡನೇ ಪ್ರಕರಣ ಏನಿದೆ, ರಾಜಕೀಯ ಸ್ವರೂಪ ಪಡ್ಕೊಳ್ತಾ ಇದೆ ಅಂತ ಹೇಳ್ಬೋದು. ಅರುಣ್, ಥ್ಯಾಂಕ್ ಯು ಶಿವರಾಮ್ ಡೀಟೇಲ್ಸ್ಗೆ. ಸ್ಯಾಂಡಲ್ವುಡ್ ನಟನ ಮೇಲೆ ಹಲ್ಲೆ ನಡೀತಾ, ದರ್ಶನ್ ಜೊತೆ ನಟಿಸಿದ್ದಂತಹ ನಟ ನಿರಂಜನ್ ಮೇಲೆ ಹಲ್ಲೆ ಆಗಿರುವಂತಹ ಆರೋಪ ಕೇಳಿಬಂದಿದೆ. ಹಿಂದೆ ದರ್ಶನ್ ನಟನೆ ಮಾಡಿದಂತಹ ಒಡೆಯ ಸಿನಿಮಾದಲ್ಲಿ ದರ್ಶನ್ ತಮ್ಮನ ಪಾತ್ರವನ್ನ ಮಾಡಿದಂತಹ ನಟ ನಿರಂಜನ್ ಮೇಲೆ ಬಾರ್ನಲ್ಲಿ ಹಲ್ಲೆ ಆಯ್ತಾ? ಹಾಗಾದ್ರೆ ಹಲ್ಲೆ ಮಾಡಿದಂಥವ್ರು ಯಾರು? ನೀರು ಕುಡಿಯೋಕೆ ಬಾರ್ಗೆ ಹೋದಾಗ ಗಲಾಟೆ ಆಗಿದೆಯಂತೆ. ಬಾರ್ಗೆ ನೀರು ಕುಡಿಯೋಕೆ ಹೋದಂತಹ ಸಂದರ್ಭದಲ್ಲಿ ಜಗಳ ತೆಗೆದು ಬಿಯರ್ ಬಾಟಲ್ನಿಂದ ಒಂದು ಗುಂಪು ಹಲ್ಲೆ ಮಾಡಿದಾರಂತೆ. ಇನೋವಾ ಕಾರ್ನಲ್ಲಿ ಬಂದಂಥವರು ಹಲ್ಲೆ ಮಾಡಿದಂಥ ಆರೋಪವನ್ನ ಮಾಡಲಾಗಿದೆ. ನಟ ಯಶಸ್ ಸೂರ್ಯ ಮನೆಗೆ ಹೋಗಿದ್ದ ನಟ ನಿರಂಜನ್ ವಾಪಸ್ ಕೆಲಸ ಮುಗಿಸಿ ಉತ್ತರಹಳ್ಳಿ ಬಳಿಯ ಮಂತ್ರಿ ಅಲೈನ್ಸ್ ಬಳಿ ಬರುವಾಗ ಅಲ್ಲೊಂದು ಬಾರ್ ಇತ್ತು, ಬಾರ್ಗೆ ನೀರು ಕುಡಿಯೋಕೆ ಹೋಗಿದ್ರಂತೆ. ಹೋದಾಗ
ಅಲ್ಲಿದ್ದಂಥ ಒಂದು ಗುಂಪು ಇವರ ಮೇಲೆ ಬಿಯರ್ ಬಾಟಲ್ನಿಂದ ಹಲ್ಲೆ ಮಾಡಿದ್ದಾರೆ ಎನ್ನುವಂಥ ಆರೋಪವನ್ನ ಮಾಡಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ವಿ ನಟ ನಿರಂಜನ್, ಒಡೆಯ ಚಿತ್ರದಲ್ಲಿ ದರ್ಶನ್ ತಮ್ಮಾಗಿ ನಟನೆ ಮಾಡಿದಂಥ ನಟ. ಮಾರ್ಕ್ ಮಾಡಿ ನಾವು ತೋರಿಸ್ತಾ ಇದೀವಿ. ಮತ್ತೊಂದು ಕಡೆ ಆತನ ಫೋಟೋ ಇದೆ. ಸೊ ವಾಪಸ್ ಬರುವಂತಹ ಸಂದರ್ಭದಲ್ಲಿ ತಮ್ಮ ಕೆಲಸವನ್ನು ಮುಗಿಸಿಕೊಂಡು ರಾತ್ರಿ ಸಮಯದಲ್ಲಿ ಆದಂತಹ ಘಟನೆ ಇದು. ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯಲ್ಲಿ ಸಂಬಂಧಪಟ್ಟಂಗೆ ಪ್ರಕರಣ ದಾಖಲಾಗಿದೆ. ಸೊ ಅಲ್ಲಿದ್ದಂಥ ಒಂದು ಗುಂಪು ಬಿಯರ್ ಬಾಟಲ್ಗಳಿಂದ ನಟ ನಿರಂಜನ್ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಲಾಗಿದೆ. ಸೊ ರಾತ್ರಿ ಹೊತ್ತಲ್ಲಿ ನೀರು ಕುಡಿಯೋಕೆ ಬಾರ್ಗೆ ಹೋಗಿರುವಂಥದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿ ಬರುತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ರೆ. ಮಾದೇಶ್, ನಟ ನಿರಂಜನ್ ಮೇಲೆ ಒಂದು ಗಂಭೀರ ಹಲ್ಲೆ ಆರೋಪವನ್ನ ಕೇಳ್ತಾ ಇದ್ವಿ. ಒಂದು ಸಹಜವಾದಂಥ ಪ್ರಶ್ನೆ ಬರುತ್ತೆ ಮಹಾದೇಶ್, ಏನಂದ್ರೆ ಇವರು ಮಧ್ಯರಾತ್ರಿಯಲ್ಲಿ ಅಥವಾ ರಾತ್ರಿ ಟೈಮ್ನಲ್ಲಿ ಬಾರ್ಗೆ, ಅದರಲ್ಲೂ ಬಾರ್ನ ಕಿಚನ್ ಒಳಗನೆ ಯಾಕೆ ಹೋಗಿ ನೀರು ಕುಡಿಯೋಕೆ ಹೋದ್ರು ಅನ್ನುವಂಥದ್ದು. ಸೊ ಹಾಗಾಗಿ ಏನು ಕ್ಲಾರಿಫಿಕೇಶನ್ ಸಿಗ್ತಾ ಇದೆ? ಅಲ್ಲಿರುವಂಥ ಗುಂಪಿಗೂ ಇವ್ರಿಗೂ ಏನಾದರೂ ಮೊದಲೇ ಸಂಬಂಧ ಇತ್ತಾ? ಇವರು ಹೋದ ಮೇಲೆ ಇನೋವಾ ಕಾರ್ನಲ್ಲಿ ಆ ಗುಂಪು ಬಂದು ಇವ್ರ ಮೇಲೆ ಹಲ್ಲೆ ಮಾಡ್ತಾ? ಏನು ಡೀಟೇಲ್ಸ್ ಇದೆ? ಅರುಣ್, 28ನೇ ತಾರೀಕು ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ನಿರಂಜನ್ ಅಂದ್ರೆ ಈತ ಸಹ ನಟ, ಸಾಕಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾನೆ. ದರ್ಶನ್ ಅಭಿನಯದ ಒಡೆಯ ಸಿನಿಮಾದಲ್ಲೂ ಕೂಡ ದರ್ಶನ್ ತಮ್ಮನಾಗಿ ಈತ ನಟನೆ ಮಾಡಿರ್ತಾನೆ. ಅದೇ ಸಿನಿಮಾದಲ್ಲಿ ಮತ್ತೋರ್ವ ನಟ ಇರ್ತಾನೆ. ಅಂದ್ರೆ ಒಡೆಯ ಸಿನಿಮಾದಲ್ಲಿಯೇ ದರ್ಶನ್ ತಮ್ಮನಾಗಿ ನಟನೆ ಮಾಡಿದಂತ ಮತ್ತೋರ್ವ ನಟ ಏನಿದ್ದಾನೆ ಯಶಸ್ ಸೂರ್ಯ ಅಂತೇಳಿ, ಆತನನ್ನ ಮೀಟ್ ಆಗೋದಕ್ಕೆ ಅಂತೇಳಿ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈತ ಹೋಗಿರ್ತಾನೆ. ಹೋದಂತ ಸಂದರ್ಭದಲ್ಲಿ ಮಧ್ಯರಾತ್ರಿ ಆತನನ್ನ ಮೀಟ್ ಮಾಡಿಕೊಂಡು ಆತ ಬೇರೆ ಕಡೆ ಹೋಗ್ತಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ಕಾರನ್ನ ನಿಲ್ಲಿಸಿ ಆತ ಬಾರ್ ಒಂದಕ್ಕೆ ಹೋಗಿರ್ತಾನೆ. ಆತ ಅಲ್ಲಿ ಯಾಕೆ ಹೋಗಿದ್ದಾನೆ ಅನ್ನೋದಕ್ಕೆ ನೀಟಾಗಿ ಮೆನ್ಷನ್ ಮಾಡಿಲ್ಲ. ಆತ ಆ FIR ನಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಆತ ನೀರು ಕುಡಿಯೋದಕ್ಕೆ ಅಂತ ಹೇಳಿ ಬಾರ್ ಒಳಗಡೆ ಹೋಗಿರ್ತಾನೆ. ಅಲ್ಲಿ ಕಿಚನ್ ನಲ್ಲಿ ಹೋದಂತ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಆತನನ್ನ ತಳ್ಳಾಡಿ ಜಗಳ ಮಾಡ್ಕೊಂಡಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಜಗಳ ಆಗ್ತಿರುತ್ತೆ. ಜಗಳ ಆದಂತ ಸಂದರ್ಭದಲ್ಲಿ ಈತ ಬಾರ್ ಮಾಲೀಕನನ್ನ ಹೋಗಿ ಪ್ರಶ್ನೆ ಮಾಡೋದಕ್ಕೆ ಹೋಗಿರ್ತಾನೆ. ಬಾರ್ ಮಾಲೀಕನಿಗೆ ಆ ಒಂದು ವಿಚಾರವನ್ನ ಮುಗಿಸೋಕೆ ಅಂತೇಳಿ ಹೋಗಿರ್ತಾನಂತೆ. ಈ ಒಂದು ಸಂದರ್ಭದಲ್ಲಿ ಏಕಾಏಕಿ ಈ ಮತ್ತೊಂದು ಇನೋವಾ ಕಾರ್ನಲ್ಲಿ ಬಂದಂತಹ 4 ರಿಂದ 5 ಜನ ಆತನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಮತ್ತೆ ಬಿಯರ್ ಬಾಟಲ್ ನಿಂದ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಆತ FIR ನಲ್ಲಿ ಆರೋಪ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು ಅನುಮಾನಗಳು. ಓಕೆ ಮಾದೇಶ್, ಇನ್ನೊಂದು ಪ್ರಶ್ನೆ, ಮಧ್ಯರಾತ್ರಿ 2 ಗಂಟೆಗೆ ಅಂದ್ರೆ 2 ಗಂಟೆಗೆ ಬಾರ್ಗಳು ಓಪನ್ ಇರುತ್ತಾ? ಖಂಡಿತವಾಗ್ಲೂ ಅರುಣ್, ಈ ಬಗ್ಗೆ ಸದ್ಯಕ್ಕೆ ಪೊಲೀಸರು ಒಂದು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಆ ಪ್ರಕರಣ ದಾಖಲಾದ ಮೇಲೆ ಈ ರೀತಿಯಾಗಿ ಆಗ್ತಿದೆ ಅಂತ ಹೇಳಿ ಗೊತ್ತಾಗ್ತಿದೆ. ಯಾಕಂದ್ರೆ ಆ ಒಂದು ಲಿಮಿಟ್ಸ್ ನಲ್ಲಿ ಏನಾಗಿತ್ತು, ಮಧ್ಯರಾತ್ರಿ ಅದು ಬಾರ್ ಓಪನ್ ಇತ್ತು ಅಥವಾ ಕ್ಲೋಸಿಂಗ್ ಟೈಮ್ ನಲ್ಲಿ ಇವರು ಹೋಗಿದ್ರ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ CCTV ಫುಟೇಜ್ ಅನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಬೇಕಾಗುತ್ತೆ. ಸದ್ಯಕ್ಕೆ ಆ ಒಂದು ಘಟನೆಯಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಇರ್ತದೆ. ಯಾಕಂದ್ರೆ ಆತ ನೀರು ಕುಡಿಯೋಕೆ ಹೋದಂತ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಆಗ್ತಿರುತ್ತೆ, ಜಗಳ ತೆಗೆದುಕೊಂಡಿರ್ತಾನೆ. ಆ ಒಂದು ಘಟನೆ ಅಲ್ಲಿಯೇ ಆಗಿರುತ್ತೆ. ಆದ್ರೆ ಮತ್ತೋರ್ವ ವ್ಯಕ್ತಿಗಳು ಇನೋವಾ ಕಾರಲ್ಲಿ ಬಂದಿರ್ತಾರೆ. ಅಂದ್ರೆ ಇದು ಪ್ರೀ ಪ್ಲಾನ್ ಅಥವಾ ಆ ಒಂದು ಘಟನೆಗೂ ಮುಂಚೆ ನಿರಂಜನ್ ಆಗಿರ್ಬೋದು, ಮತ್ತೆ ಅವ್ರಿಗೆ ಏನಾದ್ರು ಪರಿಚಯ ಇತ್ತ, ಮುಂಚೆ ಏನಾದ್ರು ಆಗಿದ್ದಂತ ಒಂದು ಗಲಾಟೆಗಳು ಈ ರೀತಿಯಾಗಿ ಮತ್ತೆ ಮುನ್ನೆಲೆಗೆ ಬಂದಿತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರು ಸಸ್ಪೆಕ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಇಲ್ಲಿ 2 ಗಂಟೆ ಆದ್ರೂ ಕೂಡ, ಯಾಕಂದ್ರೆ ಬಾರ್ಗಳಾಗಿರ್ಬೋದು, ಮತ್ತೆ ರೆಸ್ಟೋರೆಂಟ್ಗಳಾಗಿರ್ಬೋದು, ಮತ್ತೆ ಪಬ್ಗಳಾಗಿರ್ಬೋದು 1 ಗಂಟೆಯ ನಂತರ ತೆಗಿಯೋದಕ್ಕೆ ಅವಕಾಶ ಇರೋದಿಲ್ಲ. ಒಂದ್ ವೇಳೆ ತೆಗಿಬೇಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಪೊಲೀಸ್ ಠಾಣೆಯಿಂದ ಅನುಮತಿ ಪಡಿಬೇಕಾಗುತ್ತೆ. 1 ಗಂಟೆಗೆ ಕ್ಲೋಸ್ ಮಾಡಬೇಕಾಗುತ್ತೆ ರೂಲ್ಸ್ ಪ್ರಕಾರ. ಆದ್ರೆ ಇದು 2 ಗಂಟೆಗೆ ಆಗಿದ್ದಾಗಿ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಹಾಗಾದ್ರೆ 2 ಗಂಟೆವರೆಗೂ ಕೂಡ ಬಾರನ್ನ ಓಪನ್ ಮಾಡಲಾಗಿತ್ತ ಅಥವಾ ಆ ಒಂದು ಸಂದರ್ಭದಲ್ಲಿ ಕ್ಲೋಸ್ ಆಗಿತ್ತಾ, ಆ ಒಂದು ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಅಲ್ಲಿಗೆ ಯಾಕೆ ಹೋಗಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹೆಚ್ಚಿನ ತನಿಖೆಯನ್ನ ಮಾಡುವಂತ ಕೆಲಸವನ್ನ ಸುಬ್ರಹ್ಮಣ್ಯಪುರ ಪೊಲೀಸರು ಮಾಡ್ತಿದ್ದಾರೆ. ಅದಕ್ಕೆ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ನಡೆಸುವಂತ ಕೆಲಸವನ್ನ ಮಾಡಲಾಗ್ತಿದ್ದಾರೆ. ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗೆ. ತಮಿಳುನಾಡು DCM ಉದಯನಿಧಿ ಮೇಲೆ ಸಿಟ್ಟಿನ ಕಾರಣದಿಂದ ಬೆಂಗಳೂರಿನ ಕಚೇರಿಗಳಿಗೆ ಬಾಂಬ್ ಬೆದರಿದೆ. ಬೆಂಗಳೂರಿನ ಪ್ರಮುಖ ಕಚೇರಿಗಳನ್ನ ಸ್ಫೋಟಿಸುವುದಾಗಿ ಬೆದರಿಕೆಯನ್ನು ಹಾಕಲಾಗಿದೆ. ಅದರಲ್ಲಿ ಪ್ರಮುಖವಾಗಿ DRDO, GTRE ಕಚೇರಿಗಳ ಬ್ಲಾಸ್ಟ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಲಾಗಿದೆ. 13 ಸೈನೈಡ್ ಗ್ಯಾಸ್ ಪಾಯ್ಸನ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿದ. ಮೇಲ್ಮೂಲಕವಾಗಿ ಮಧ್ಯಾಹ್ನ 1 ಗಂಟೆ ಆ ಟೈಮ್ನಲ್ಲಿ ಬ್ಲಾಸ್ಟ್ ಆಗಲಿದೆ ಅಂತ ಉಲ್ಲೇಖ ಮಾಡಲಾಗಿದೆ. kiruthia.udayinidhi@hotmail ಎಂಬ ಐಡಿಯಿಂದ ಈ ಬೆದರಿಕೆ ಸಂದೇಶ ಬಂದಿರುವಂಥದ್ದು. ಮೇಲಲ್ಲಿ ತಮಿಳುನಾಡು CM ಅವರ ಮೊಮ್ಮಗನನ್ನ ಕಿಡ್ನಾಪ್ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಉದಯನಿಧಿ ಹಾಗೂ ಮಗ
ಇಂಬನಿಧಿಯನ್ನ ಬಿಡೋದಿಲ್ಲ ಅಂತ ಬೆದರಿಕೆ ಹಾಕಲಾಗಿದೆ. ಬೈಯಪ್ಪನಹಳ್ಳಿ ಪೊಲೀಸರು ಬಾಂಬ್ ಸ್ಕ್ವಾಡ್ ಸಂಬಂಧಪಟ್ಟಂಗೆ ಪರಿಶೀಲನೆ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಲಾಗ್ತಾ ಇದೆ. ಉದಯನಿಧಿ @hotmail ಅನ್ನುವಂಥ ಮೇಲ್ ಐಡಿಯಿಂದ ಈ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿರುವಂತಹ ಬಾಂಬ್ ಬೆದರಿಕೆಯ ಸಂದೇಶ ಬಂದಿರುವುದು. ಸಿಎಸ್ಕೆ ಅಭಿಮಾನಿಗೆ ಕಿಚಾಯಿಸಿದ್ದಾರೆ ಆರ್ಸಿಬಿ ಫ್ಯಾನ್ಸ್. ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಮುಗಿತಾ ಇದ್ದಂಗೆ ಸೆಲೆಬ್ರೇಷನ್ ಶುರುವಾಯಿತು. ಮ್ಯಾಚ್ ಮುಗಿದ ಬಳಿಕ ಗಲಾಟೆ ಒಂದಾಗಿದೆ. ಚಿನ್ನಸ್ವಾಮಿಯಲ್ಲಿ ಸಿಎಸ್ಕೆ ವಿರುದ್ಧ ಆರ್ಸಿಬಿ ಗೆಲ್ತಾ ಇದ್ದಂಗೆ ಸಂಭ್ರಮ ಜೋರಾಗಿತ್ತು. ಈ ವೇಳೆ ಸಿಎಸ್ಕೆ ಮಹಿಳಾ ಫ್ಯಾನ್ಸ್ ಜೊತೆಗೆ ಆರ್ಸಿಬಿ ಅಭಿಮಾನಿಗಳು ಕಿರಿಕ್ ಮಾಡಿದ. ಯುವತಿಯ ಮೈಕೈ ಮುಟ್ಟಿ ಹಿಂಸೆ ನೀಡಿದಂತಹ ಗಂಭೀರ ಆರೋಪವನ್ನು ಮಾಡಲಾಗಿದೆ. ಆರ್ಸಿಬಿ ಫ್ಯಾನ್ಸ್ ಜೊತೆ ಜಗಳ ಮಾಡಿದ್ದಾರೆ ಯುವತಿ. ಅಂದ್ರೆ ಅಲ್ಲೇ ವಾಗ್ವಾದ ಕೂಡ ಆಗಿದೆ ಸ್ಟೇಡಿಯಂನಲ್ಲಿ. ನೋಡಿದು ನನ್ನ ಮ್ಯಾಚ್ ಮುಗಿದ ನಂತರದ ಸಂದರ್ಭದ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈ ಒಂದು ಗಲಾಟೆಯ ದೃಶ್ಯ. ಚೆನ್ನೈನ ಮರೀನಾ ಬೀಚಿಂದ ಬಾಲ್ ವಾಪಸ್ ಕೋಲಾರ ನಗರದಲ್ಲಿ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ನಡೀತಾ ಇದೆ. 1 ಕೆಜಿ ಗ್ಯಾಸ್ಗೆ ರೀಫಿಲ್ಲಿಂಗ್ಗೆ 350 ರೂಪಾಯಿ ತೆಗೆದುಕೊಳ್ತಾ ಇದ್ದಾರೆ. ಕಾಳಸಂತೆಯಲ್ಲಿ ಗ್ಯಾಸ್ ಮಾರಾಟ ಆಗ್ತಾ ಇದೆ. 1 ಕೆಜಿ ಗ್ಯಾಸ್ಗೆ ರೀಫಿಲ್ಲಿಂಗ್ ಮಾಡೋದಕ್ಕೆ 350 ರೂಪಾಯಿ. ಕೋಲಾರದ ಮಾರ್ಕೆಟ್ ಫ್ಲೈಓವರ್ ಪಕ್ಕದಲ್ಲೇ ನಡೀತಾ ಇದೆ ರೀಫಿಲ್ಲಿಂಗ್ ದಂಧೆ, ಕರಾಳ ದಂಧೆ. 1 ಸಿಲಿಂಡರ್ಗೆ 6,000 ಕೊಟ್ಟು ಖರೀದಿ ಮಾಡ್ತಾ ಇದ್ದಾರಂತೆ. 1 ಸಿಲಿಂಡರ್ನ ಸಂಪೂರ್ಣವಾಗಿ ರೀಫಿಲ್ಲಿಂಗ್ ಮಾಡಿಸೋದಕ್ಕೆ, ಅಂದ್ರೆ 14 ಕೆಜಿ. ಕಾಳಸಂತೆಯಲ್ಲಿ ಅಡುಗೆ ಮತ್ತು ಕಮರ್ಷಿಯಲ್ ಗ್ಯಾಸ್ ದಂಧೆ ನಡೀತಾ ಇದೆ. ಹೊರ ರಾಜ್ಯದ ನಿವಾಸಿಗಳಿಂದ ದುಪ್ಪಟ್ಟು ವಸೂಲಿ ಮಾಡಲಾಗ್ತಾ ಇದೆ. ನ್ಯೂಸ್ 18 ಕನ್ನಡದಿಂದ ರಿಯಾಲಿಟಿ ಚೆಕ್ ಮಾಡಲಾಯಿತು. ಆ ರಿಯಾಲಿಟಿ ಚೆಕ್ನಲ್ಲಿ ಈ ಎಲ್ಲ ವಿಚಾರಗಳು ಕೂಡ, ಈ ದಂಧೆಯ ದೃಶ್ಯಗಳು ಸರಿಯಾಗಿದೆ. ನ್ಯೂಸ್ 18 ಕ್ಯಾಮೆರಾ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳಿವೆ. ಗ್ಯಾಸ್ ರೀಫಿಲ್ಲಿಂಗ್ ದಂಧೆಯ ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋಗಳು ನ್ಯೂಸ್ 18 ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿರುವಂಥದ್ದು. ಫ್ಲೈಓವರ್ನ ಪಕ್ಕದಲ್ಲಿ ನಡೀತಾ ಇದೆ ಕರಾಳ ದಂಧೆ. ಒಂದು ಕಡೆ ರಾಜ್ಯದಾದ್ಯಂತ, ದೇಶದಾದ್ಯಂತ ಈ ಗ್ಯಾಸ್ ಸಮಸ್ಯೆ, LPG ಸಮಸ್ಯೆ ತಲೆದೂರಿರುವಂಥದ್ದು. ಯುದ್ಧದ ಸಂದರ್ಭದಲ್ಲಿ ಕೃತಕವಾಗಿ ಅಭಾವ ಸೃಷ್ಟಿ ಮಾಡಲಾಗ್ತಾ ಇದೆ ಅನ್ನುವಂಥ ವಿಚಾರ ಏನಿದೆ, ಸೊ ಅದಕ್ಕೆ ಪುಷ್ಟಿ ನೀಡುವಂಥ ದೃಶ್ಯಗಳಿದೆ. ಕೆಜಿ ಎಷ್ಟು 300 ರೂಪಾಯಿ ತಗೊಂತೀರಾ ಅಣ್ಣ? 10 ರೂಪಾಯಿ ಅದರಲ್ಲಿ ಕಡಿಮೆ ಇಲ್ಲ. ಅಲ್ಲ ಅಣ್ಣ, 350 ರೂಪಾಯಿ ಅಂದ್ರೆ ರೇಟ್ ಜಾಸ್ತಿ ಅಲ್ಲ. 10 ರೂಪಾಯಿ ಕಡಿಮೆ ಇಲ್ಲ. ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಬೇಡ ಅಂದ್ರೆ ಬಿಟ್ಬಿಡಿ. ನಾನು ಅದೇ ಹೇಳ್ತಾ ಇರೋದು. ಹಂಗಲ್ಲ, 6,100 ರೂಪಾಯಿ ಅಣ್ಣ. 18 ಕೆಜಿ ಬರುತ್ತೆ. ಇಲ್ಲಿ ಬನ್ನಿ, ಇಲ್ಲಿ 6,100 ರೂಪಾಯಿ 18 ಕೆಜಿ. ಎಷ್ಟು ಬೀಳ್ತು ನನಗೆ? 338 ರೂಪಾಯಿ ಆಟೋ ಬಾಡಿಗೆ ಕೊಡಬೇಕು. ಎಷ್ಟು ಬೀಳ್ತು ನನಗೆ? ನಾನು ಎಲ್ಲಿಂದ ಹಾಕೋದು? ಗಾಸ್ ಬೇರೆ ತೋರಿಸ್ಬಿಡ್ತೀನಿ ಬೇಕಾದ್ರೆ. ಈ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ಬಗ್ಗೆ ಕೋಲಾರದ ನಿವಾಸಿ ಸಂತೋಷ ಮಾತಾಡಿದ್ದಾರೆ. ಏನು ಹೇಳಿದ್ರು ಅಂತ ನೋಡಿ. ಬ್ಲಾಕ್ ಅಲ್ಲಿ ರೀಫಿಲ್ಲಿಂಗ್ ಮಾಡುವಂತ ಏನು ಅಭಾವ ಉಂಟಾಗಿದೆ ಗ್ಯಾಸ್ದು, ಇದನ್ನ ಬಂಡವಾಳ ಮಾಡಿಕೊಂಡು ಬ್ಲಾಕ್ ಅಲ್ಲಿ ರೀಫಿಲ್ಲಿಂಗ್ ಮಾಡುವಂಥವ್ರು ಇವ್ರದ್ದು ಕೆಜಿಗೆ 350 ರೀತಿಯಲ್ಲಿ ಮಾರೋಂಥದ್ದು ಮಾಡ್ತಾ ಇದ್ದಾರೆ ಕೋಲಾರ ಜಿಲ್ಲೆಯಲ್ಲೂ ಸಂಪೂರ್ಣವಾಗಿ ರೀಫಿಲ್ಲಿಂಗ್ ಅವ್ರಿಗೆ. ಇವ್ರಿಗೆ ಮಾತ್ರ ಹೆಂಗೆ ಗ್ಯಾಸ್ ಸಿಗುತ್ತೆ, ಗ್ರಾಹಕರಿಗೆ ಹೆಂಗೆ ಗ್ಯಾಸ್ ಸಿಗ್ತಾ ಇಲ್ಲ. ಜೊತೆಯಲ್ಲಿ ಸಣ್ಣ ಪುಟ್ಟ ಹೋಟ್ಲು ನಡೆಸೋಂಥವ್ರು ಅವರು ಏನು ಡೊಮೆಸ್ಟಿಕ್ ಸಿಲಿಂಡ್ರ್ ಏನು ಹಾಕ್ಕೊತಾರೆ, ಅವಾಗ ಹಾಕ್ಕೊಂಡಾಗ ಈ ಅಧಿಕಾರಿಗಳು, ಆಹಾರ ಇಲಾಖೆ ಅಧಿಕಾರಿಗಳಿದಾರಲ್ಲ, ಇವ್ರು ಅವ್ರ ಮೇಲೆ ರೈಡ್ ಮಾಡಿದೆ, ಸೀಸ್ ಮಾಡೋಂಥದ್ದು ಮಾಡುತ್ತಾರೆ. ಆದರೆ ರೀಫಿಲ್ಲಿಂಗ್ ಅವ್ರ ಮೇಲೆ ಯಾಕೆ ರೈಡ್ ಮಾಡಲ್ಲ ಇವರು? ಸಣ್ಣ ಪುಟ್ಟ ಹೋಟ್ಲವರು ದಿನಕ್ಕೆ 500,000 ದುಡಿತಾರೆ. ಆ ದುಡಿಯೋಂಥದ್ದನ್ನು ಎಕ್ಸಸ್ ಕೈಯಿಂದ ಹಾಕಿ ಗ್ಯಾಸ್ ಕೊಳ್ಳುವಂಥ ಪರಿಸ್ಥಿತಿ ಆಗಿದೆ. ಇದನ್ನು ತಡೆಗಟ್ಟಬೇಕಾಗಿರುತ್ತ ಅಧಿಕಾರಿಗಳು, ಯಾರು ಆಹಾರ ಇಲಾಖೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನೇರವಾಗಿ ಹೇಳ್ಬೋದು. ಯಾಕಂದರೆ ರೀಫಿಲ್ಲಿಂಗ್ ಅವ್ರಿಗೆ ಸಿಲಿಂಡರ್ ತೊಗೊಂಡೋಗಿದೆ, ರೀಫಿಲ್ಲಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಏಜೆನ್ಸಿಯವರು ಕೈವಾಡ ಇರುತ್ತೆ, ಈ ಅಧಿಕಾರಿಗಳು ಕೈವಾಡ ಇರುತ್ತೆ. ದಯವಿಟ್ಟು ಏನು ನಮ್ಮ ಜಿಲ್ಲಾಧಿಕಾರಿಗಳಿದ್ದಾರೆ ಇದನ್ನು ಗಮನಿಸಿ, ಇದ್ರ ಮೇಲೆ ಗಮನ ಇಟ್ಕೊಂಡು ರೀಫಿಲ್ಲಿಂಗ್ ಯಾರ್ಯಾರು ಮಾಡ್ತಾ ಇದ್ದಾರೋ ಇವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕಂತ ಹೇಳ್ಬಿಟ್ಟು